ಕರ್ತನಲ್ಲಿ ಪ್ರೀತಿಯುಳ್ಳ ಆಸರೆಯ ಟಿವಿಯ ವೀಕ್ಷಕರಿಗೆ ಸಭೆಗೆ ಪ್ರವಾದನೆಯ ಸ್ವರಗಳೆಂಬ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತಾ ಇದ್ದೇನೆ. ಕಳೆದ 9 ಸಂಚಿಕೆಯಲ್ಲಿ ಸಭೆಯ ಕುರಿತಾಗಿ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಈ 10ನೆಯ ಸಂಚಿಕೆಯಲ್ಲಿ ನಾವು ಭವಿಷ್ಯದಲ್ಲಿ ಕರ್ತನ ಸಭೆ ಹೇಗಾಗಿರುವುದು ಎಂಬ ವಿಚಾರವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ನಾನು ನಿಮ್ಮೊಂದಿಗೆ ಸಭೆಯ ಕುರಿತು ಒಂದು 5 ವಿಚಾರಗಳನ್ನು ಹಂಚಿಸಲಿಕ್ಕೆ ನಾನು ಬಂದಿದ್ದೇನೆ. ಒಂದು, ಸಭೆ, ಮುಂದಿನ ಕಾಲದ ಸಭೆ ಹೇಗಾಗಬೇಕು, ಈಗಿನ ಕಾಲದ ಸಭೆ ಹೇಗಿದೆ, ಈಗಿನ ಕಾಲದ ಸಭೆಯ ಭವಿಷ್ಯಕ್ಕೆ ನಾವು ಏನು ಮಾಡಬೇಕಾಗಿದೆ, ದೇವರ ಚಿತ್ತಾನುಸಾರವಾಗಿ ಸಭೆಯ ಆಗಲು ದೇವರು ಏನು ಮಾಡುತ್ತಾ ಪ್ರೆಸೆಂಟ್ ಇದ್ದಾರೆ ಎಂಬ ವಿಚಾರಗಳನ್ನು ನಾನು ನಿಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ನಾವು ಸಭೆಯ ಕುರಿತಾಗಿ ನಾವು ಒಂದು ಲೆಸನನ್ನು ಮುಗಿಸಿದ್ದೇವೆ. ಎರಡನೇದಾಗಿ, ಭವಿಷ್ಯದಲ್ಲಿ ತಾನು ಕಟ್ಟಿದ ಸಭೆ ಹೇಗೆ ಇರಬೇಕು ಎಂಬುದಾಗಿ ದೇವರ ಪ್ಲಾನ್ ಇದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ದೇವರು ಯಾವುದೇ ಆರಂಭಿಸಿದರೂ ಅದರ ಮುಕ್ತಾಯವನ್ನು ಅವರು ಅಂದಚಂದವಾಗಿ ಮುಗಿಸುವವರಾಗಿರುತ್ತಾರೆ. ಯೆಶಾಯನ ಪ್ರವಾದನ ಗ್ರಂಥದ 46ನೇ ಅಧ್ಯಾಯ 10ನೇ ವಚನ ಹೇಳುತ್ತದೆ, ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ, ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನು ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರಿಹಿದ್ದೇನೆ ಎಂಬುದಾಗಿ. ಹಾಗಾದರೆ ತಾನು ಸ್ಥಾಪಿಸಿದ ಸಭೆ ಭವಿಷ್ಯದಲ್ಲಿ ಹೇಗಿರಬೇಕೆಂಬ ಅಪಾರ ಕನಸು ನಮ್ಮ ದೇವರಿಗೆ ಉಂಟು. ಅದರಲ್ಲಿ ನಾವು ಒಂದನೇದಾಗಿ, ಕರ್ತನ ಆಸೆ ಆಕಾಂಕ್ಷೆಯ ಮೇರೆಗೆ ಈ ಸಭೆ ಭವಿಷ್ಯದಲ್ಲಿ ಹೇಗಿರುತ್ತದೆ ಎಂಬುದಾಗಿ ನೋಡುವುದಾದರೆ, ಸಭೆಯು ತಂದೆಯಾದ ದೇವರ ಪರಿಪೂರ್ಣತೆಯಿಂದ ತುಂಬಿ ತುಳುಕುತ್ತಾ ಇರುವುದು. ಯಾರೋ ಬಂದರು, ಏನೋ ಮಾಡಿದರು, ಏನೋ ತಿರಸ್ಕರಿಸಿದರು, ವಿರೋಧಿಸಿದರು ಎಂಬುದಾಗಿ ಅಲ್ಲ. ಸಭೆ ಪ್ರಾರಂಭ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಆ ಸಭೆಗೆ ಉಪದ್ರವವೂ ಹಿಂಸೆಯೂ ತಪ್ಪಿದ್ದಿಲ್ಲ, ಆಗ್ತಲೇ ಇದೆ. ಆದರೆ ದೇವರು ತನ್ನ ಕೆಲಸವನ್ನು ನಿಲ್ಲಿಸಿದ ಹಾಗೆ ನಿರಂತರವಾಗಿ ಅದನ್ನು ಮಾಡಿಕೊಂಡು ಬರುತ್ತಲೇ ಇದ್ದಾರೆ. ಒಂದು ಮಗು ಹುಟ್ಟಿದ ಮೇಲೆ ಆ ಮಗುವಿನ ಬೆಳವಣಿಗೆಯು ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ಸ್ಟಾರ್ಟ್ ಆದ ಮೇಲೆ 1 ದಿನ, 2 ದಿನ, 1 ತಿಂಗಳು, 2 ತಿಂಗಳು, 1 ವರ್ಷ, 2 ವರ್ಷ, ಹೀಗೆ ಅದು ಮುಂದೆ ಸಾಗುತ್ತಲೇ ಇರ್ತದೆ. ಆ ಮಗು ಬೆಳೆಯುತ್ತಲೇ ಇರ್ತದೆ. ಹಾಗೆ ಸಭೆಯೂ ಕೂಡ ಅದು ಬೆಳೆಯುತ್ತಾ ಇದೆಯೇ ಹೊರತು ಯಾರನ್ನು ತಲೆಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಮೊದಲನೇದಾಗಿ ಹೇಗೆ ದೇವರ ಸಮ್ಮುಖದಲ್ಲಿ ಅದು ಅಂತ್ಯದಲ್ಲಿ ಕಾಣುತ್ತದೆ? ದೇವರ ಪರಿಪೂರ್ಣತೆಯಿಂದ ಅದು ತುಂಬಿರುವುದು. ನಾವು ಕೊಲೊಸ್ಸೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9 ಮತ್ತು 10 ವಚನ ಓದಿಕೊಳ್ಳುವುದಾದರೆ, ದೇವರು ಕ್ರಿಸ್ತ ಯೇಸುವಿನಲ್ಲಿ ಸರ್ವ ಸಂಪೂರ್ಣತೆಯನ್ನು ತುಂಬಿಸಿರುವರು ಎಂಬುದಾಗಿ ನೋಡುತ್ತೇವೆ. ಯೇಸು ಅಂದರೆ ಯಾರು? ಸಭೆ, ಚರ್ಚ್. ಆ ಚರ್ಚಿನ ಒಳಗೆ ದೇವರ ಎಲ್ಲ ಸಂಪೂರ್ಣತೆಯು ತುಂಬಿಸಿದ್ದಾರೆ. ಅದು ಅಂತ್ಯಕಾಲದಲ್ಲಿ ಕಡಿಮೆ ಆಗ್ತದಾ? ಇಲ್ಲ. ಅದು ಅಂತ್ಯಕಾಲದ ಒಂದು ದರ್ಶನ, ದೇವರ ಒಂದು ಪ್ರವಾದನೆ. ಹೀಗೇ ಇರ್ತದೆ, ಹೀಗೇ ಆಗ್ತದೆ. ಅದನ್ನು ಯಾರಿಂದ ತಡೆಯಲಿಕ್ಕೆ ಆಗಲ್ಲ.
ಎಂತೆಂಥ ಸಾಮ್ರಾಜ್ಯಗಳೆಲ್ಲವೂ ಬಿದ್ದು ನಾಶವಾಗಿ ಹೋದವು. ದೇವರ ಸಭೆಯನ್ನು ಕಟ್ಟಿ ನಿಲ್ಲಿಸಲಿಕ್ಕೆ ಬಂದವರು ಈ ದಿನಗಳಲ್ಲಿಯೂ ಸಾಧ್ಯವಾ? ನಾನು ಹೇಳ್ತೇನೆ, ಒಂದು ಕೂದಲನ್ನು ಕೂಡ ನಾಶ ಮಾಡಲಿಕ್ಕೆ ಲೋಕದವರಿಂದ ಸಾಧ್ಯವಿಲ್ಲ, ಕ್ರಿಸ್ತ ವಿರೋಧಿಗಳಿಂದಲೂ ಸಾಧ್ಯವಿಲ್ಲ. ದೇವರು ಏನಾಗಬೇಕೆಂದು ಬಯಸಿದ್ದಾರೋ ಅದುವೇ ನಡೆಯುವುದು, ಮುಂದೆಯೂ ನಡೆಯುವುದು. ಹಾಗಾದರೆ ದೇವರ ಪರಿಪೂರ್ಣತೆ ಅಂದರೆ ಏನು? ಮೊದಲನೇದಾಗಿ ದೇವರ ಪ್ರೀತಿ ಮತ್ತು ಕೃಪೆಗಳು ಸಭೆಯಲ್ಲಿ ತುಂಬಿ ತುಳುಕುತ್ತಿರುವುದು. ಪ್ರೀತಿ ಕೃಪೆಗಳು. ಕೀರ್ತನೆ 103:4 ವಚನ ಹೇಳುತ್ತದೆ, ದೇವರು ಪ್ರೀತಿ ಕೃಪೆಗಳೆಂಬ ಕಿರೀಟವನ್ನು ಇಟ್ಟು. ಆದರೆ ಆ ಕಿರೀಟ ಪ್ರೀತಿ ಕೃಪೆಗಳೆಂಬ ಕಿರೀಟ. ಕಿರೀಟ ಯಾರಿಗೆ ತೊಡಿಸಲ್ಪಡುತ್ತಾ ಇದೆ? ರಾಜರುಗಳಿಗೆ, ದೇಶದ ಮುಖ್ಯ ಪ್ರಧಾನ ಅಧಿಕಾರಿಗಳಿಗೆ. ಹಾಗಾದರೆ ಇವತ್ತು ಸಭೆಯಲ್ಲಿರುವಂಥ ಸಭೆ ಎಲ್ಲ ವಿಶ್ವಾಸಿಗಳಿಗೆ, ಸೇವಕರುಗಳಿಗೆ ಪ್ರೀತಿಯು ಕೃಪೆಯು ಅದು ಕಿರೀಟವಾಗಿ, ಅಂದರೆ ಅದನ್ನು ಆಳ್ವಿಕೆ ಪ್ರೀತಿ ಕೃಪೆಗಳನ್ನು ಅನುಭವಿಸುವವರಾಗಿಯೂ ಮತ್ತೊಬ್ಬರಿಗೆ ಅದನ್ನು ಕೊಡುವವರಾಗಿಯೂ ಸಭೆಯು ಕಾಣ್ತದೆ. ಎರಡನೇದಾಗಿ ನನ್ನ ಪ್ರಿಯ ದೇವರ ಮಕ್ಕಳೇ, 1 ಕೊರಿಂಥಿ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 30ನೇ ವಚನದಲ್ಲಿ ನಾವು ನೋಡ್ತೇವೆ, ಆ ಸಭೆಯ ಒಳಗೆ ಯೇಸುಸ್ವಾಮಿಯ ಮೂಲಕ ಜ್ಞಾನ, ನೀತಿ, ಪರಿಶುದ್ಧತೆ, ವಿಮೋಚನೆಯಿಂದ ಅದು ತುಂಬಿರುವುದೆಂಬುದಾಗಿ ಅಪೊಸ್ತಲ ಪೌಲನು ಬರೀತಾ ಇದ್ದಾನೆ. ಹಾಗಾದರೆ ದೇವರ ಜ್ಞಾನ ಸಭೆಯೊಳಗೆ ತುಂಬಿ ತುಳುಕುತ್ತಾ ಇದೆ, ಇನ್ನು ಮುಂದೆಯೂ ತುಂಬಿ ತುಳುಕುವುದು. ಲೋಕದ ಜ್ಞಾನ ಅದು ಏನಕ್ಕೂ ಬರದಂಥದ್ದು. ಲೋಕದಲ್ಲಿ ನಾನಾ ರೀತಿಯಾದ ವಿಧವಾದಂಥ ಜ್ಞಾನಗಳು ಕಾಣಬಹುದು, ಆದರೆ ಅವೆಲ್ಲವುಗಳು ಸಭೆಯ ಮುಂದೆ ಮಂಡಿ ಊರುವಂಥದ್ದು. ನೀತಿ, ಈ ಲೋಕದಲ್ಲಿ ತಾನು ನೀತಿವಂತನಾಗಿ ಮಾಡಿಕೊಳ್ಳಲಿಕ್ಕಾಗಿ ಅನೇಕ ಪ್ರಯತ್ನಗಳು ಲೋಕವು ಪಡ್ತಾ ಇದೆ. ಆದರೆ ಸಭೆಯೊಳಗೆ ಅದು ಯೇಸುಸ್ವಾಮಿ ಕ್ರಿಸ್ತನ ಮೂಲಕ ನಮಗೆ ಉಚಿತವಾಗಿ ದೊರಕುತ್ತಾ ಇದೆ. ಪರಿಶುದ್ಧತೆ, ಒಬ್ಬ ವ್ಯಕ್ತಿ ತನ್ನನ್ನು ಪರಿಶುದ್ಧಪಡಿಸಿಕೊಳ್ಳಲಿಕ್ಕಾಗಿ ಅವನ ಇಡೀ ಜೀವಮಾನವೆಲ್ಲ ಲೋಕದಲ್ಲಿ ಕಳೆದರೂ ಒಂದು ಎಲ್ಲಿ ಕಾಲಷ್ಟು ಪರಿಶುದ್ಧತೆಯನ್ನು ಹೊಂದಿಕೊಳ್ಳಲಿಕ್ಕಾಗಲ್ಲ. ಆದರೆ ಸಭೆಯೊಳಗೆ ಯೇಸು ಕ್ರಿಸ್ತನ ಮೂಲಕ ಕ್ಷಣ ಮಾತ್ರದಲ್ಲಿ ಒಬ್ಬ ವ್ಯಕ್ತಿ ಮಹಾಪಾಪಿಯಾದ ವ್ಯಕ್ತಿ ಪರಿಶುದ್ಧನಾಗಲಿಕ್ಕೆ ಸಾಧ್ಯ. ವಿಮೋಚನೆ ಇವತ್ತು ಅಂದರೆ ಬಿಡುಗಡೆ. ಲೋಕದಲ್ಲಿ ನಾನಾ ರೀತಿಗಳಲ್ಲಿ ಜನರು ಕಟ್ಟಲ್ಪಟ್ಟವರಾಗಿ ಅನೇಕ ವಿಧಗಳಲ್ಲಿ ಬಿಡುಗಡೆ ಇಲ್ಲದೆ ಪರಿತಪಿಸುವಂಥ ಜನಗಳನ್ನು ನೋಡುತ್ತೇವೆ. ಆದರೆ ಸಭೆಯೊಳಗೆ ಏನಿರುತ್ತದೆ? ಭವಿಷ್ಯದಲ್ಲಿ ಈಗೂ ಇದೆ, ಅದು ಭವಿಷ್ಯದಲ್ಲಿ ಇರುತ್ತದೆ. ಬಿಡುಗಡೆ. ಎಸ್. ಮೂರನೇದಾಗಿ ದೇವರ ಮಕ್ಕಳೇ, ದೇವರ ವರಗಳು ತುಂಬಿ ತುಳುಕುತ್ತಾ ಇರುತ್ತದೆ. 1 ಕೊರಿಂಥಿ ಬರೆದ ಪತ್ರಿಕೆ 12ನೇ ಅಧ್ಯಾಯ 7-11 ವಚನಗಳು. ಆದಿ ಅಪೊಸ್ತಲರ ಕಾಲದಲ್ಲಿ ಸಭೆ ಹೇಗಿತ್ತು? ವರಗಳಿಂದಲೂ ಫಲಗಳಿಂದಲೂ ಅದ್ಭುತವಾದ ಸೂಚಕ ಕಾರ್ಯಗಳಿಂದಲೂ ತುಂಬಿ ತುಳುಕುತ್ತಾ ಇತ್ತು. ಅದು ಮುಂಗಾರಿನ ಮಳೆಯ ಕಾಲ. ಹಾಗಾದರೆ ಹಿಂಗಾರಿನ ಮಳೆ ಒಂದು ಇದೆ. ಆ ಹಿಂಗಾರಿನ ಮಳೆ ಈಗಾಗಲೇ ಸುರಿಯಲಿಕ್ಕೆ ಅದು ಪ್ರಾರಂಭವಾಗಿ ಸುರಿಯಲ್ಪಡುತ್ತಾ ಇದೆ. ಹಾಗಾದರೆ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ಆರಂಭಕ್ಕಿಂತ ಅಂತ್ಯವು ಲೇಸು.
ಆರಂಭವು ಅಲ್ಪವಾಗಿದ್ದರೂ ಮುಕ್ತಾಯವು ಮಹಿಮೆಯಾಗಿ ಇರುತ್ತದೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಹಾಗಾದರೆ ಈ ಅಂತ್ಯ ಕಾಲದಲ್ಲಿ ಆರಂಭ ಕಾಲದ ಸಭೆಗಿಂತಲೂ ವರಗಳು, ಫಲಗಳು, ಅತ್ಯಧಿಕವಾದಂಥ ಸೂಚಕ ಕಾರ್ಯಗಳು, ಮಹಿಮಾ ಕಾರ್ಯಗಳು ಸಭೆಯೊಳಗೆ ತುಂಬಿ ತುಳುಕುತ್ತಾ ಇರುತ್ತದೆ. ಯೇಸುಸ್ವಾಮಿ ಆ ದಿನದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳು ಇಸ್ರೇಲ್ ದೇಶವೆಲ್ಲ ಆಶ್ಚರ್ಯಪಟ್ಟಿತು. ಅಪೊಸ್ತಲರುಗಳು ಮಾಡಿದ ಕಾರ್ಯಗಳು ಲೋಕದ ನಾನಾ ಕಡೆಗಳಲ್ಲಿ ಹೋದರಾದರೂ ಕೂಡ ಎಲ್ಲ ಒಂದು ಕಡೆಯಲ್ಲಿ ಅದು ಆಶ್ಚರ್ಯಕರವಾಯಿತು, ಕಾಣ್ತಾ ಇತ್ತು. ಆದರೆ ಅಂತ್ಯ ದಿನಗಳಲ್ಲಿ ಪ್ರತಿಯೊಂದು ದೇಶಗಳ ಒಳಗೆ, ಪ್ರತಿಯೊಂದು ರಾಜ್ಯಗಳ ಒಳಗೆ, ಪ್ರತಿಯೊಂದು ಪಟ್ಟಣ, ಪ್ರತಿಯೊಂದು ಜನಾಂಗ ಗೋತ್ರಗಳ ಮಧ್ಯದಲ್ಲಿ ಅತ್ಯಧಿಕವಾದ ಮಹಿಮಾ ಕಾರ್ಯಗಳು ನಡೀತದೆ. ವರಗಳಿಂದ ಫಲಗಳಿಂದ ಕರ್ತನ ಸಭೆಯು ತುಂಬಿ ತುಳುಕ್ತದೆ. ಅದರ ಕಡೆಗೆ ಇಡೀ ಜನಾಂಗಗಳೆಲ್ಲ ಅಡ್ಡ ಬೀಳ್ತಾರೆ. ಅದುವೇ ದೇವರ ಮಹಾಯೋಜನೆ. ಮೂರನೇದಾಗಿ ಫಲಗಳು ದೇವರ ಸ್ವಭಾವಗಳು. ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. ಪ್ರೀತಿ, ಸಂತೋಷ, ಸಮಾಧಾನ, ನಂಬಿಕೆ, ದೀರ್ಘಶಾಂತಿ, ಉಪಕಾರ, ಶಮದಮಿಬ, ಈ 9 ಫಲಗಳು ದೇವರ ಮಕ್ಕಳೇ. ಆ 9 ಎನ್ನುವಂಥದ್ದು ಅದು ಪರಿಪೂರ್ಣತೆಯನ್ನು ಕುರಿತು ಮಾತಾಡ್ತದೆ. ವರಗಳು 9 ಪರಿಪೂರ್ಣತೆ ಕುರಿತು ಮಾತಾಡ್ತದೆ. ಹಾಗಾದರೆ ಕರ್ತನ ಸಭೆ ಪರಿಪೂರ್ಣಗೊಳ್ಳುತ್ತದೆ ಅಂತ್ಯ ದಿನಗಳಲ್ಲಿ ದೇವರ ದೃಷ್ಟಿಯಲ್ಲಿ. ಮಾತ್ರವಲ್ಲ, 5ನೇದಾಗಿ ದೇವರ ಐಶ್ವರ್ಯ. ಇವತ್ತು ಲೋಕದಲ್ಲಿರುವಂಥ ಎಲ್ಲ ಬೆಳ್ಳಿ ಬಂಗಾರಗಳು, ವಜ್ರ ವೈಡೂರ್ಯಗಳು, ಮಾತ್ರವಲ್ಲ ಈ ಚಲಾವಣೆಯ ಈ ನೋಟುಗಳು, ಇವೆಲ್ಲವುಗಳು ಯಾರಿಂದ ಅದೆಲ್ಲವೂ ಇವತ್ತು ಚಲಾವಣೆಯಲ್ಲಿ ಇದೆ? ನಮ್ಮ ತಂದೆಯಾದ ದೇವರದು. ಲೋಕದಲ್ಲಿರುವೆಲ್ಲವೂ ಆತನದೇ, ಸರ್ವೈಶ್ವರ್ಯಗಳು ಆತನದೇ ಎಂಬುದಾಗಿ ದೇವರ ವಾಕ್ಯವು ನಮಗೆ ಘೋಷಿಸ್ತದೆ. ಹಾಗಾದರೆ ಈ ಐಶ್ವರ್ಯವೆಲ್ಲ ಎಲ್ಲಿ ತುಂಬಿ ತುಳುಕಬೇಕು? ಸಾಲಮೋನನ ಕಾಲದಲ್ಲಿ ದೇವಾಲಯ ಕಟ್ಟಿದಾಗ ಬೆಳ್ಳಿ, ಬಂಗಾರ, ವಜ್ರ ವೈಡೂರ್ಯಗಳಿಂದ ವೈಭವವಾಗಿ ಅಲ್ಲಿ ತುಂಬಿ ಇದ್ದವು ಎಂಬುದಾಗಿ ನೋಡುತ್ತೇವೆ. ಅದು ಮುಂದಿನ ಕಾಲಕ್ಕೆ ಒಂದು ಸಭೆ ಹೀಗಾಗುವುದೆಂಬ ಒಂದು ಛಾಯೆ. ಅದಕ್ಕಿಂತಲೂ ಅತ್ಯಧಿಕವಾದದ್ದು ನಾವು ಪ್ರಕಟಣೆಯಲ್ಲಿ ಅಪೊಸ್ತಲನಾದ ಯೋಹಾನನ ಕಂಡ ದರ್ಶನ ನೋಡುತ್ತೇವೆ. ಪರಲೋಕವು ಹೇಗಿರ್ತದೆ? ಚಿನ್ನ, ಅನೇಕ ಮುತ್ತು ರತ್ನಗಳಿಂದ ಕಂಬಗಳು, ಚಿನ್ನದ ದಾರಿ, ಸಕಲ ವಿಧವಾದ ಐಶ್ವರ್ಯಗಳಿಂದ. ಅದೇ ಆಗಿನ ಕಾಲಕ್ಕೆ ಪರಲೋಕದಲ್ಲಿ ಹೋದರೆ ಮಾತ್ರ ಸಿಗ್ತದಾ? ಇಲ್ಲ ನನ್ನ ಪ್ರಿಯ ದೇವರ ಮಕ್ಕಳೇ. ಯೇಸುಸ್ವಾಮಿ ಹೇಳಿದರು, ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 28, 29, 30 ವಚನದಲ್ಲಿ, ನನ್ನ ನಿಮಿತ್ತವಾಗಿ ನೀವು ಈ ಲೋಕದಲ್ಲಿ ಏನೆಲ್ಲ ಕಳಕೊಂಡಿರೋ ಅದೆಲ್ಲದಕ್ಕೂ ಪ್ರತಿಫಲವಾಗಿ ನಾನು 100ರಷ್ಟು ಕೊಡುತ್ತೇನೆ ಎಂಬುದಾಗಿ. ಹಾಗಾದರೆ ಪರಲೋಕದಲ್ಲಿಯೂ ಕೊಡುತ್ತೇನೆ, ಭೂಲೋಕದಲ್ಲಿಯೂ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಆದರೆ ಈ ಲೋಕದಲ್ಲಿಯೂ ನಮಗೆ 100% ನಮಗೆ ಆಶೀರ್ವಾದಗಳು, ಐಶ್ವರ್ಯಗಳು ಉಂಟು. ಇವತ್ತು ಐಶ್ವರ್ಯಗಳು ದೇವರ ಮಕ್ಕಳಿಗಲ್ಲದೆ ಮತ್ಯಾರಿಗೆ ನಾವು ಅನುಭವಿಸಿದ ಮೇಲೇನೆ ಮತ್ತೊಬ್ಬರಿಗೆ. ಯೇಸುಸ್ವಾಮಿ ಹತ್ರ ಒಂದು ಶ್ರೀ ಬಂದು ನನ್ನ ಮಗಳಿಗೆ ಆರೋಗ್ಯ ಸರಿಯಿಲ್ಲ ಎಂಬುದಾಗಿ ಕೇಳುವಾಗ ಅಲ್ಲಿ ಯೇಸುಸ್ವಾಮಿ ಹೇಳ್ತಾರೆ,
ಮಕ್ಕಳು ತಿನ್ನುವ ರೊಟ್ಟಿನ ನಾಯಿ ಮರಿಗೆ ನಾನು ಹಾಕುವುದಿಲ್ಲ ಎಂಬುದಾಗಿ. ಹಾಗಾದರೆ ಅದರ ಅರ್ಥ ಏನು? ಮೊದಲು ದೇವರ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್, ಅವರಿಗೆ ಫಸ್ಟು, ನಂತರವಾಗಿ ಇನ್ನಿತರರಿಗೆ. ಅವಳು ಒಪ್ಪಿಕೊಳ್ಳುತ್ತಾಳೆ, ಆದು ಸ್ವಾಮಿ, ಅದು ನೀವು ಹೇಳಿದ್ದು ಕರೆಕ್ಟೇ, ಆದರೆ ಮಕ್ಕಳು ತಿಂದು ಬಿಟ್ಟು ಬಿದ್ದ ಎಂಜಲಾದರೂ ನನಗೆ ಸಿಗಬಾರದೇ ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾಳೆ. ಹಾಗಾದರೆ ಇವತ್ತು ಲೋಕದ ಆಶೀರ್ವಾದಗಳಾಗಲಿ, ಆತ್ಮೀಯ ಆಶೀರ್ವಾದಗಳಾಗಲಿ, ಐಶ್ವರ್ಯಗಳಾಗಲಿ, ಮೊದಲು ದೇವರ ಮಕ್ಕಳಿಗೆ ನೀನು ಬೇಡ ಎಂದು ಬಿಸಾಕುತ್ತಾ ಇದ್ದರೆ ಅದು ಮತ್ತೊಬ್ಬರಿಗೆ. ಇವತ್ತು ಯಾಕೆ ಲೋಕವೆಲ್ಲ ಸಕಲ ವೈಭವ ಐಶ್ವರ್ಯದಿಂದ ತುಂಬಿ ತುಳುಕುತ್ತಾ ಇದೆ? ನಿನ್ನ ಅಜ್ಞಾನದಿಂದ ಅದನ್ನು ನೀನು ತಿರಸ್ಕಾರ ಮಾಡ್ತಾ ಇದೆಯಾ, ಅದನ್ನು ದೂಷಿಸ್ತಾ ಇದೆಯಾ, ಅದನ್ನು ಅವಮಾನಪಡಿಸ್ತಾ ಇದೆಯಾ, ತಲ್ಲಿ ಹಾಕ್ತಾ ಇದೆಯಾ? ದೇವರು ಸರ್ವ ಸಂಪೂರ್ಣತೆಯನ್ನು ತನ್ನ ಸಭೆಯೊಳಗೆ ಕೊಟ್ಟಿದ್ದಾದರೂ ಕೂಡ ಅದರ ತಿಳುವಳಿಕೆ ಇಲ್ಲದೆ ಆ ಹಿರಿಯ ಮಗನು ಹೇಗೆ ತಂದೆಯ ಐಶ್ವರ್ಯವೆಲ್ಲ ತನ್ನ ಕೈಲಿದ್ದರೂ ಕೂಡ ಹೇಗೆ ಅನುಭವಿಸಲಿಲ್ಲವೋ ಹಾಗೆಯೇ ಇವತ್ತು ಐಶ್ವರ್ಯವನ್ನು ನಿಮಗೆ ತಿಳುವಳಿಕೆ ಇಲ್ಲದೆ ಅದರ ಮೇಲಿನ ಚಲಾವಣೆ ಮಾಡಲಿಕ್ಕೆ ಪವರ್ ಇಲ್ಲದವರಾಗಿ ನೀವು ಕಾಣುತ್ತದನ್ನು ಕಳಕೊಳ್ಳುತ್ತಾ ಇದ್ದೀರಾ. ಅಂತ್ಯ ದಿನಗಳಲ್ಲಿ ನೀವು ಪಡ್ಕೊಳ್ಳದೆ ಹೋದರೂ ಸಭೆಯೊಳಗೆ ದೇವರ ಐಶ್ವರ್ಯವು ತುಂಬಿ ತುಳುಕುತ್ತಲೇ ಇರುವುದು. ಆರನೇದಾಗಿ ದೇವರ ಅಧಿಕಾರ, ಪರಲೋಕದ ಅಧಿಕಾರ ಸಭೆಯಲ್ಲಿ ತುಂಬಿ ತುಳುಕುತ್ತಾ ಇರುವುದು. ಇವತ್ತು ಲೋಕದಲ್ಲಿ ನಾನಾ ರೀತಿಯ ಅಧಿಕಾರಗಳಿವೆ. ಅದೆಲ್ಲದಕ್ಕೂ ನಾವುಗಳು ತಲೆಬಾಗಲೇಬೇಕು. ಒಂದು ದೇಶದ ನೀತಿ ನಿಯಮಗಳಿಗೆ, ಒಂದು ರಾಜ್ಯದ ನೀತಿ ನಿಯಮಗಳಿಗೆ ನಾವು ತಲೆಬಾಗಲೇಬೇಕು. ಹಾಗಾದರೆ ಪರಲೋಕದ ಅಧಿಕಾರ, ಸರ್ವಲೋಕದ, ಪರಲೋಕಕ್ಕೂ ಭೂಲೋಕಕ್ಕೂ ಸರ್ವಾಧಿಕಾರಿಯಾದ ದೇವರ ಈ ಆಶ್ರಯದಲ್ಲಿ ಸಭೆಯೊಳಗೆ ದೇವರ ಅಧಿಕಾರ ತುಂಬಿ ತುಳುಕುವಂಥದ್ದು. ಆಗ ಇಡೀ ಲೋಕವೆಲ್ಲ ಅದರ ಅಧಿಕಾರದ ಮುಂದೆ ತಲೆ ತಗ್ಗಿಸಬೇಕು. ಇವತ್ತು ನಾವು ಲೋಕದ ಶಾಸನಗಳನ್ನು, ಎಲ್ಲ ದೇಶದ ಶಾಸನಗಳನ್ನು ನಾವು ನೋಡುತ್ತೇವೆ. ಆ ಶಾಸನಗಳೆಲ್ಲವೂ ಎಲ್ಲಿಂದ ತೆಗೆಯಲ್ಪಟ್ಟು ಎಲ್ಲಿ ತೆಗೆಯಲ್ಪಟ್ಟು ಬರೆಯಲ್ಪಟ್ಟಿವೆ ಎಂಬುದನ್ನು ನೋಡೋದಾದರೆ ಎಲ್ಲ ಸತ್ಯವಾಕ್ಯದ ಆಧಾರದ ಮೇರೆಗೆ, ಸತ್ಯವಾಕ್ಯದ ಆಧಾರದ ಮೇರೆಗೆ ಶಾಸನಗಳು, ಪ್ರತಿಯೊಂದು ದೇಶದ ಕಾನೂನುಗಳು ಬರೆಯಲ್ಪಟ್ಟಿರುವುದು. ಪ್ರತಿಯೊಂದು ಕಾನೂನುಗಳು ಸತ್ಯವಾಕ್ಯದ ಆಧಾರದ ಮೇರೆಗೆ. ಹಾಗಾದರೆ ಇವತ್ತು ಅಂತ್ಯ ದಿನಗಳಲ್ಲಿ ಸಭೆಯ ಅಧಿಕಾರಕ್ಕೆ ಲೋಕವೇ ಮಣಿಯಬೇಕು. ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 9-10 ವಚನ ನೋಡುತ್ತೇವೆ. ಯೇಸುವಿನ ನಾಮ ಅತಿ ಉನ್ನತವಾದ ನಾಮ, ಮೇಲಾದ ನಾಮ. ಆ ನಾಮಕ್ಕೆ ಸ್ವರ್ಗ ಮರ್ತ್ಯ ಪಾತಾಳಗಳೆಲ್ಲವೂ ಅಡ್ಡ ಬೀಳಬೇಕು ಎಂಬುದಾಗಿ ನೋಡ್ತೇವೆ. ಆದರೆ ಸಭೆಯೊಳಗೆ ಆ ಅಧಿಕಾರ ಇದ್ದ ನಿಮಿತ್ತವಾಗಿಯೇ 3 ಲೋಕಗಳೆಲ್ಲ ಅಡ್ಡ ಬೀಳಬೇಕೆಂಬುದಾಗಿ. ಪವರ್ ಇಲ್ಲ ಅಂದರೆ ಬೀಳಲ್ಲ ರೀ. ಸಭೆಯೊಳಗೆ ಪವರ್ ಇದೆ. ದೇವರು ಅಂತ್ಯ ದಿನದಲ್ಲಿ ನನ್ನ ಸಭೆ ಹೀಗೆ ಇರುವುದು ಎಂಬುದಾಗಿ, ಹೀಗೆ ಆಗಬೇಕು ಎಂಬುದಾಗಿ ಅಪಾರ ಕನಸಿನೊಂದಿಗೆ ಅವರು ಕಾಯ್ತಾ ಇದ್ದಾರೆ. ಹಾಗಾದರೆ ದೇವರ ಮಗನೇ, ದೇವರ ಸೇವಕನೇ, ನೀನಿವತ್ತು ಇಡುಕೊಂಡಿರುವ, ಒಳಗಿರುವ, ಅನುಭವಿಸುತ್ತಿರುವ ಎಲ್ಲ ಕಾರ್ಯಗಳು ಏನು? ಅದು ದೇವರ ಪರಿಪೂರ್ಣತೆ, ದೇವರ ಪರಿಪೂರ್ಣತೆ. ಆದರೂ ನಿನಗೆ ತೃಪ್ತಿ ಆಗ್ತಾ ಇಲ್ಲ. ಇಷ್ಟೊಂದು ಆ ದೇವರ ಪರಿಪೂರ್ಣತೆಯು ಸಭೆಯೊಳಗೆ ತುಂಬಿ ತುಳುಕುತ್ತಾ ಇದ್ದರು ತೃಪ್ತಿ ಇಲ್ಲದವನಾಗಿ, ಏನೋ ಕಳಕೊಂಡವನಾಗಿ, ಏನೋ
ಬಿಟ್ಟುಕೊಟ್ಟವನಾಗಿ ಜೀವಿಸುತ್ತಾ ಇರುವಂಥ ಅವಸ್ಥೆ ನಿನ್ನದಾಗಿದೆ. ಸಭೆ ಎಚ್ಚರಗೊಳ್ಳು. ನಿನ್ನಲ್ಲಿ ದೇವರ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡುತ್ತಾ ಇದೆ. ನೀನು ಅದನ್ನು ತಿಳುಕೊಂಡು ಅದನ್ನು ಆತುಕೊಳ್ಳುವುದಾದರೆ, ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಆ ಪರಿಪೂರ್ಣತೆ ಯಾವಾಗ ನಮ್ಮನ್ನು ಆವರಿಸಿಕೊಳ್ಳುತ್ತದೆ ಅಂತಂದರೆ ನಾವು ಅದರಲ್ಲಿ ಇರುವಾಗ. ನೀನು ಅಲ್ಲಿ ಇರಬೇಕಾದರೆ ಆ ತಿಳುವಳಿಕೆ ನಿನಗೆ ಬೇಕೋ, ಅದೇ ತಿಳುವಳಿಕೆ ಇದ್ದಾಗಲೇ ಮಾತ್ರವೇ ಅದನ್ನು ಆತುಕೊಳ್ಳಲಿಕ್ಕೆ ಸಾಧ್ಯ. ಇವತ್ತು ಆ ತಿಳುವಳಿಕೆ ನಮಗೆ ಸರಿಯಾದ ಫೌಂಡೇಶನ್ ನಮಗೆ ಹಾಕಲ್ಪಡುತ್ತಾ ಇಲ್ಲ. ಇವತ್ತು ಎಷ್ಟೋ ಸಂಸ್ಥೆಗಳು, ಎಷ್ಟೋ ಇವತ್ತು ಸೇವಕರುಗಳು ಅದರ ಮಹಿಮೆ, ಅದರ ಪರಿಪೂರ್ಣತೆ ಅರ್ಥ ಮಾಡಿಕೊಳ್ಳದೆ ದೇವರ ಸೇವೆಯೆಂದು ನೆಪವ ಹೇಳಿಕೊಂಡು ಬೇರೆ ಲೋಕದ ಕೆಲಸಗಳಿಗೆ ಕೈ ಹಚ್ಚಿ ಅದರೊಂದಿಗೆ ಪಾಲುಗಾರರಾಗಿ ಮತ್ತೆ ಸಭೆಯೊಳಗೂ ಪಾಲುಗಾರರಾಗಿ, ನಾನು ಲೋಕದಲ್ಲಿಯೂ ಕೆಲಸವನ್ನು ಮಾಡಿ ನನ್ನ ಒಟ್ಟಿಗೆ ನಾನು ಜೀವನ ಮಾಡ್ತೇನೆ, ಹೆಸರಿಗೆ ಮಾತ್ರ ಸೇವೆ ಮಾಡ್ತೇನೆ. ಇದು ಖಂಡಿತವಾಗಿ ದೇವರನ್ನು ಅವಮಾನಪಡಿಸುವ ಕಾರ್ಯ. ದೇವರು ಕೊಟ್ಟದ್ದನ್ನು ನೀನು ಅನುಭವಿಸಲಿಕ್ಕೆ ಆಗದೆ, ತಿಳುವಳಿಕೆ ಇಲ್ಲದೆ ನೀನು ಲೋಕವನ್ನು ನೋಡಿ ಓಡುವ ಕಾರ್ಯ. ಈ ಕಾರ್ಯಕ್ಕೆ ದೇವರು ಸಂತೋಷ ಪಡ್ತಾರಂತ ತಿಳ್ಕೊಂಡಿದ್ಯಾ ನೀನು? ಕೆಲವರು ಹೇಳ್ತಾರೆ, ಪೌಲನು ಕೆಲಸ ಮಾಡಿ ತನ್ನ ಸೇವೆಯನ್ನು ಮಾಡಿಕೊಂಡ, ನಾನು ಯಾಕೆ ಮಾಡಿಕೊಳ್ಳಬಾರದು? ಪೌಲನ ಕಾರ್ಯಕ್ಕೆ ಆ ಕಾರ್ಯಕ್ಕೆ ಬಹಳ ಕಾರಣಗಳುಂಟು. ಪೌಲನಿಗೂ ನಿನಗೂ ಹೋಲಿಸಿಕೊಳ್ಳಬೇಡ. ಪೌಲನ ಆ ತ್ಯಾಗದಲ್ಲಿ ಎಲ್ಲ ಕಾಲಷ್ಟು ತ್ಯಾಗ ನೀನು ಮಾಡಲಿಕ್ಕೆ ನಿನಗೆ ಮನಸ್ಸಿಲ್ಲ ನಿನಗೆ. ಆ ತ್ಯಾಗ ನಿನಗಿಲ್ಲ. ಇದೆಯೇ ನಿನಗೆ ಆ ತ್ಯಾಗ ಮಾಡಲಿಕ್ಕೆ? ಯೇಸುವನ್ನು ತಿಳ್ಕೊಳ್ಳಕ್ಕೆ ಎಲ್ಲವನ್ನ ಕಳಕೊಂಡವನು, ಯೇಸುವಿನ ಆ ಸತ್ಯವಾಕ್ಯದ ಸಭೆಯ ರವಳಸಿ ತಿಳ್ಕೊಳ್ಳಕ್ಕಾಗಿ 3 ವರ್ಷಗಳು ಮರಳುಗಾಡಲ್ಲಿ ಹೋಗಿ ಅವನು ಇದ್ದವನು. ಇನ್ನೂ 14 ವರ್ಷಗಳು ಆ ರೆವಲ್ಯೂಷನ್ಗಾಗಿ ಆ ಸೇವೆ ಮಾಡಿಕೊಂಡು ಬಂದವನು. ನಂತರವಾಗಿ ಅವನು ಅಪೊಸ್ತಲರ ಬಳಿಗೆ ಬರ್ತಾ ಇದ್ದಾನೆ. ಹೇಗೆ ಬರ್ತಾ ಇದ್ದಾನೆ? ಒಂದು ದೀನನಾಗಿ, ಯಾವ ಜ್ಞಾನವು ತಿಳುವಳಿಕೆ ಇಲ್ಲದಂಥ ಒಂದು ಕೆಲಸಗಾರನಾಗಿ ಬರ್ತಾ ಇದ್ದಾನೆ. ನಿನ್ನಲ್ಲಿ ಆ ಮನಸ್ಸುಂಟೋ? ನಿನ್ನಲ್ಲಿ ಆ ತ್ಯಾಗ ಉಂಟೋ? ಅವನ ಬಗ್ಗೆ ಕುರಿತು ಮಾತಾಡಬೇಡ. ಸಭೆಯೊಳಗೆ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತಾ ಇದೆ. ನಂಬಿಕೆ ಇದೆಯಾ? ಸಭೆಯೊಳಗೆ ಸಭಾ ಸೇವೆಗೆ ಮಾಡಲಿಕ್ಕೆ ಒಪ್ಪಿಸಿಕೊಡು. ಇತರ ಸೇವೆಯನ್ನು ಮಾಡಲಿಕ್ಕೆ ಮುಂದೆ ಬಾ. ನಿನ್ನ ದೇವರು ನಿನಗೊಂದು ಸೇವೆ ಕೊಟ್ಟ ಮೇಲೆ ಅದಕ್ಕೆ ಬೇಕಾದ ಸರ್ವವನ್ನು ಕೊಟ್ಟೆ ನಿನ್ನ ಕಳಿಸಿಕೊಡೋದು. ಆದಾಮನನ್ನು ಉಂಟು ಮಾಡುವುದಕ್ಕಿಂತ ಮುಂಚೆನೇ ಅವನಿಗೆ ಏನು ಬೇಕೆಂಬುದಾಗಿ ಉಂಟು ಮಾಡಿ ಅವನನ್ನು ಕಳಿಸಿಕೊಟ್ಟದ್ದು. ನಿನಗೆ ಒಂದು ಸೇವೆಯನ್ನು ಕೊಟ್ಟಿದ ಮೇಲೆ, ನಿನಗೊಂದು ಸೇವೆಯನ್ನು ಕೊಟ್ಟಿದ ಮೇಲೆ ಆ ಸೇವೆಗೆ ಬೇಕಾದ ಸರ್ವವನ್ನು ನನ್ನ ದೇವರಿಗೆ ಕೊಟ್ಟಿರುವರು. ನಿನ್ನ ತಿಳ್ಕೊಳ್ಳಿಕ್ಕೆ ಜ್ಞಾನ ಇಲ್ಲ, ತಿಳುವಳಿಕಿಲ್ಲ. ಅದಕ್ಕಾಗಿಯೇ ಈ ಪರದಾಟ, ಈ ಪೇಚಾಟ, ಈ ನೋವು, ಈ ವೇದನೆ, ಈ ಕಷ್ಟ, ಈ ಸಮಸ್ಯೆಗಳು. ಅದಕ್ಕಾಗಿಯೇ ನನ್ನ ಪ್ರಿಯ ದೇವರ ಮಗನೇ, ಮಗಳೇ, ಭವಿಷ್ಯದಲ್ಲಿ ನನ್ನ ಸಭೆ, ನಾನು ಕಟ್ಟಿದ ಸಭೆ, ನಾನು ಸ್ಥಾಪಿಸಲ್ಪಟ್ಟ ಸಭೆ ಹೇಗಿರಬೇಕು, ಹೇಗಾಗಬೇಕು ಎಂಬುದಾಗಿ
ಆರಂಭದಲ್ಲಿ ಅಂತ್ಯವನ್ನು ತಿಳಿಯಪಡಿಸಿದ್ದಾರೆ. ಹೀಗೆ ಇರಬೇಕಂತೇಳಿ ಹಾಗೆ ಇರ್ತದೆ. ಆರಂಭದಲ್ಲಿ ಹಾಗೆ ಇತ್ತು, ಈಗಲೂ ಹಾಗೆ ಇದೆ, ಮುಂದೆಯೂ ಹಾಗೆ ಇರ್ತದೆ. ಅದರಲ್ಲಿ ಯಾವ ರೀತಿಯಾದ ವ್ಯತ್ಯಾಸಗಳು ಇರುವುದೇ ಇಲ್ಲ. ನನ್ನ ದೇವರು ನಿನ್ನೆ ಇದ್ದಾಗ ಇವತ್ತು, ಇವತ್ತಿದ್ದಾಗ ನಾಳೆಯೂ, ನಿತ್ಯ ನಿರಂತರವೂ ಹಾಗೆ ಇರ್ತಾರೆ. ಯಾವ ವ್ಯತ್ಯಾಸಗಳಿಲ್ಲ. ನನ್ನ ಪ್ರಿಯ ದೇವರ ಮಕ್ಕಳೇ, ದೇವರ ಕೃಪೆಯಿಂದ ನಾವು ಸಭೆಗೆ ಪ್ರವಾದನೆಯ ಸ್ವರಗಳೆಂಬ ಈ ಕಾರ್ಯಕ್ರಮದ ಮೂಲಕ, ಆಶ್ರಯ ಟಿವಿಯ ಮೂಲಕ ನಾವು ಈ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೇವೆ. ಇವತ್ತು 10ನೆಯ ಸಂಚಿಕೆ ನೀವು ಕೇಳಿದ್ದೀರಿ. ಮುಂದಿನ ಆ ಸಂಚಿಕೆಗಾಗಿ ನೀವು ಪ್ರಾರ್ಥಿಸಿಕೊಳ್ಳ್ರಿ. ನಾವು ದೇವರು ಸಭೆಯನ್ನು ಭವಿಷ್ಯದಲ್ಲಿ ಏನಾಗಿರಬೇಕೆಂದು ಬಯಸಿದಾನೋ ಅದನ್ನು ಹೆಚ್ಚಾಗಿ ತಿಳಿದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣವ. ಪರಲೋಕದ ಅಪ್ಪ, ನನ್ನ ಪ್ರೀತಿಯ ದೇವರೇ, ನಿನ್ನ ಮಹಾ ಕರುಣೆ, ಪ್ರೀತಿ, ದಯೆ ನಮ್ಮೊಂದಿಗಿದ್ದು ನಮ್ಮನ್ನು ಬಲಪಡಿಸಿ ನಮ್ಮನ್ನು ಆಶೀರ್ವದಿಸಿ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಚಿತ್ತಾನುಸಾರವಾಗಿ ಕರ್ತನಾದ ಯೇಸು ಸ್ವಾಮಿ ಎಂಬ ಸಭೆಯನ್ನು ಈ ಲೋಕದಲ್ಲಿ ಸ್ಥಾಪಿಸಿ ಅದು ಭವಿಷ್ಯದಲ್ಲಿ ಏನಾಗಿರಬೇಕೆಂಬುದಾಗಿ ನೀನು ಕಟ್ಟಿದ ಕನಸಿನ ಪ್ರಕಾರವಾಗಿಯೇ ಅದು ನಿಲ್ಲುವುದು ಸ್ವಾಮಿ. ಅಂಥ ವಿಶೇಷವಾದ ಪ್ರಕಟಣೆಗಳು ಸಭೆಗೂ ಸಭೆಯ ಒಳಗಿರುವವರಿಗೂ ಪ್ರಕಟವಾಗಲಿ ಎಂಬುದಾಗಿಯೂ ನಾನು ಬೇಡುತ್ತಾ ಇದ್ದೇನೆ. ಹಾಗೆ ಅಂಥ ರೆವಲೇಷನ್ಗಳನ್ನು ಸಭೆಗಳಿಗೆ ಬಿಡುಗಡೆ ಮಾಡ್ತೇನೆ ಯೇಸು ಸ್ವಾಮಿಯ ನಾಮದಲ್ಲಿ. ವಿಶೇಷವಾದ ಆಶೀರ್ವಾದದೊಂದಿಗೆ ಅಪ್ಪ ನಿನ್ನ ಮಕ್ಕಳ ಮುಂದಿಗೆ ಸಂಚಿಕೆಯಲ್ಲಿ ಕಾಣುವವರಾಗಲಿ. ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್.